ಇದ್ದಕ್ಕಿದ್ದ ಹಾಗೆ ಸಿಟಿಯಲ್ಲಿ ಹುಡುಗಿಯರು ಬ್ಯಾಕ್ ಟು ಬ್ಯಾಕ್ ನಿಗೂಢವಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿದ್ದ ಪೊಲೀಸರಿಗೆ ಯಾವುದೇ ಕ್ಲೂಗಳು ಸಿಗದೆ ಕೊನೆಗೆ ಈ ಕೇಸ್ಗಳನ್ನ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಆದ್ರೆ ಕೆಲವು ದಿನಗಳ ನಂತರ ಪೊಲೀಸ್ ಇನ್ಸ್ಪೆಕ್ಟರ್ ರವಿ ಈ ಕೇಸನ್ನ ರೀಓಪನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗೆ ಹಲವು ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಮತ್ತೊಂದು ಕಡೆ ಚಿತ್ರದ ಹೀರೋಯಿನ್ ಆಗಿರುವ ಮೈತ್ರಿಯ ಅಕ್ಕ ಕೂಡ ನಿಗೂಢವಾಗಿ ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟಿರ್ತಾಳೆ. ತನ್ನ ಅಕ್ಕನ ಸಾವಿಗೆ ಕಾರಣ ಏನು ಅಂತ ಪತ್ತೆ ಮಾಡೋದಕ್ಕೆ ಮೈತ್ರಿ ಚಿತ್ರದ ಹೀರೋ ಸಿದ್ದು ಜೊತೆ ಸೇರಿ ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅಷ್ಟಕ್ಕೂ ಹುಡುಗಿಯರು ನಿಗೂಢವಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಏನೋ, ಎಲ್ಲ ಹುಡುಗಿಯರ ಆತ್ಮಹತ್ಯೆ ಹಿಂದೆ ಇರುವ ಒಂದೇ ಒಂದು ಕಾಮನ್ ಪಾಯಿಂಟ್ ಆದ್ರೂ ಏನೋ, ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ನೀವು ಗೆಸ್ ಕೂಡ ಮಾಡಿರದ ಶಾಕಿಂಗ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದ ಹಾಗೆ ಇದು ತೆಲುಗು ಭಾಷೆಯಲ್ಲಿ ಬಿಡುಗಡೆಯಾಗಿದ್ದ ಕರ್ತ ಕರ್ಮ ಕ್ರಿಯಾ ಎಂಬ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಚಿತ್ರದ ಮೊದಲ ಸೀನ್ ನಲ್ಲಿ ದಿವ್ಯಾ ಎಂಬ ಹುಡುಗಿ ತನ್ನ ರೂಮ್ ನಲ್ಲಿ ತುಂಬಾನೇ ದುಃಖದಿಂದ ಅಳುತ್ತಿರೋದನ್ನ ನೋಡ್ತೀವಿ. ನಂತರ ನನ್ನ ಸಾವಿಗೆ ನಾನೇ ಕಾರಣ ಅಂತ ಡೆತ್ ನೋಟ್ ಅನ್ನ ಬರೆದಿಟ್ಟು ಬಾತ್ರೂಮ್ಗೆ ಹೋಗಿ ತನ್ನ ಕೈಯ ನರವನ್ನ ಕಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ ಹಾಕಿ ನಂತರದ ಸೀನ್ ನಲ್ಲಿ ಚಿತ್ರದ ಹೀರೋ ಸಿದ್ದುನನ್ನ ನೋಡ್ತೀವಿ. ಈತ ಆಗ ತಾನೆ ಒಂದು ಹೊಸ ಬೈಕ್ ಅನ್ನ ಪರ್ಚೇಸ್ ಮಾಡ್ಕೊಂಡು ಬಂದಿರ್ತಾನೆ. ಈತ ಹೊಸ ಬೈಕ್ ಅನ್ನ ಪರ್ಚೇಸ್ ಮಾಡಿರೋದನ್ನ ನೋಡಿದ ಇವನ ತಾಯಿ ಹಾಗೂ ತಂಗಿ ತುಂಬಾನೇ ಖುಷಿ ಪಡ್ತಾರೆ. ಆದ್ರೆ ಇವನ ತಂದೆ ಮಾತ್ರ ಹೊಸ ಬೈಕ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ದುಡ್ಡು ಎಲ್ಲಿತ್ತು ಅಂತ ಕೇಳ್ತಾರೆ. ಅಷ್ಟರಲ್ಲೇ ಈ ಸಿದ್ದುನ ಕ್ಲೋಸ್ ಫ್ರೆಂಡ್ ಆಗಿದ್ದ ಯಾದು ಅಲ್ಲಿಗೆ ಬರ್ತಾನೆ. ಆತ ಅಂಕಲ್ ಸಿದ್ದು ಬಳಿ ಸ್ವಲ್ಪ ದುಡ್ಡಿತ್ತು, ಉಳಿದ ಅಮೌಂಟ್ ಗೆ EMI ಹಾಕಿಸಿಕೊಂಡು ಈ ಬೈಕ್ ಅನ್ನ ಪರ್ಚೇಸ್ ಮಾಡಿದ್ದಾನೆ, ನಾನೇ ಅವನಿಗೆ ಹೆಲ್ಪ್ ಮಾಡಿದೆ ಅಂತ ಹೇಳ್ತಾನೆ. ನಂತರ ಈ ಸಿದ್ದು ಹಾಗೂ ಯಾದು ಬೈಕ್ ನಲ್ಲಿ ರೌಂಡ್ಸ್ ಹೋಗ್ತಿದ್ದಾಗ ಇವರನ್ನ ಶಂಕರ್ ಎಂಬ ಒಬ್ಬ ವ್ಯಕ್ತಿ ಅಡ್ಡ ಹಾಕ್ತಾನೆ. ಈ ಸಿದ್ದು ಈ ಶಂಕರ್ ಬಳಿ 1 ಲಕ್ಷ ರೂಪಾಯಿಯನ್ನ ಸಾಲ ಮಾಡಿರ್ತಾನೆ. 5-6 ತಿಂಗಳಾದರೂ ಕೂಡ ಈತ ಸಾಲವನ್ನ ವಾಪಸ್ ಕೊಟ್ಟಿರೋದೇ ಇಲ್ಲ. ಈಗ ಈ ಸಿದ್ದು ಹೊಸ ಬೈಕ್ ಅನ್ನ ಪರ್ಚೇಸ್ ಮಾಡಿರೋದನ್ನ ನೋಡಿದ ಈತ ನನ್ನ ಸಾಲವನ್ನ ತೀರಿಸಿದ ನಂತರ ನಿನ್ನ ಬೈಕ್ ಅನ್ನ ತೆಗೆದುಕೊಂಡು ಹೋಗುವಂತ ಅದನ್ನ ಕಿತ್ಕೊಂಡು ಹೋಗಿ ಬಿಡ್ತಾನೆ. ನನಗೆ ಸ್ವಲ್ಪ ಟೈಮ್ ಕೊಡಿ, ನಿಮ್ಮ ಸಾಲವನ್ನ ಆದಷ್ಟು ಬೇಗ ತೀರಿಸ್ತೀನಿ ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಶಂಕರ್ ಮಾತ್ರ ಇವನ ಮಾತನ್ನ ಕೇಳದೆ ಅಲ್ಲಿಂದ ಬೈಕ್ ತೆಗೆದುಕೊಂಡು ಹೊರಟು ಹೋಗ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಈ ಸಿದ್ದು ಒಂದು ಮೊಬೈಲ್ ಶಾಪ್ ನಲ್ಲಿ ರಿಪೇರಿ ಕೆಲಸ ಮಾಡಿಕೊಂಡಿರ್ತಾನೆ ಹಾಗೂ ಇವನ ಫ್ರೆಂಡ್ ಯಾವ್ದೋ ಹೋಂಡಾ ಬೈಕ್ ಶೋರೂಮ್ ನಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿರ್ತಾನೆ. ಆ ದಿನ ರಾತ್ರಿ ಇವರಿಬ್ಬರು ತಮ್ಮ ಮನೆಯ ಟೆರೆಸ್ ಮೇಲೆ ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾರೆ. ಹೊಸದಾಗಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದ ತನ್ನ ಬೈಕ್ ಅನ್ನ ಅಸಾಲ ಕೊಟ್ಟ ವ್ಯಕ್ತಿ ಕಿತ್ಕೊಂಡು ಹೋದ್ನಲ್ಲ ಅಂತ ತುಂಬಾನೇ ಸಿಟ್ಟಲ್ಲಿರ್ತಾನೆ. ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಮಾತ್ರ ಯಾಕೆ ಈ ರೀತಿಯ ಕಷ್ಟ? ಮತ್ತೊಂದು ಕಡೆ ಜಗತ್ತಲ್ಲಿ ಶ್ರೀಮಂತರು ಆರಾಮಾಗಿ ಜೀವನ ಮಾಡ್ತಿದ್ದಾರೆ, ಒಂದಲ್ಲ ಒಂದು ದಿನ ನಾನು ಕೂಡ ಶ್ರೀಮಂತ ವ್ಯಕ್ತಿ ಆಗೇ ಆಗ್ತೀನಿ ಅಂತ ಕೋಪದಲ್ಲಿ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಕಿ ಮರುದಿನ ಬೆಳಿಗ್ಗೆ ಯಾವುದು ಕೆಲಸ ಮಾಡ್ತಿದ್ದ ಬೈಕ್ ಶೋರೂಮ್ ನಲ್ಲಿ ಒಂದು ಹೊಸ ಬೈಕ್ ಲಾಂಚ್ ಆಗ್ತಿರುತ್ತೆ. ಅದರ ಪ್ರಯುಕ್ತವಾಗಿ ಅವರೊಂದು ಲಕ್ಕಿ ಡ್ರಾ ಅನ್ನ ಅರೇಂಜ್ ಮಾಡಿರ್ತಾರೆ. ಆ ಲಕ್ಕಿ ಡ್ರಾದಲ್ಲಿ ಯಾರ ಹೆಸರು ಬರುತ್ತೋ ಅವರಿಗೆ ಹೊಸದಾಗಿ ಲಾಂಚ್ ಆಗ್ತಿರುವ ಬೈಕ್ ಅನ್ನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿರ್ತಾರೆ. ಸಿದ್ದುಗೆ ತನಗೆ ಆ ಲಕ್ಕಿ ಡ್ರಾದಲ್ಲಿ ಹೊಸ ಬೈಕ್ ಸಿಗಬಹುದು ಅಂತ ಆಸೆಯಲ್ಲಿ ಮರುದಿನ ಬೆಳಿಗ್ಗೆ ಶೋರೂಮ್ಗೆ ಹೋಗಿರ್ತಾನೆ. ಆದ್ರೆ ಆ ಲಕ್ಕಿ ಡ್ರಾ ಬೇರೊಬ್ಬ ಹುಡುಗನಿಗೆ ಸಿಗುತ್ತೆ. ಇದನ್ನು ನೋಡಿದ ಸಿದ್ದುಗೆ ತುಂಬಾನೇ ಡಿಸಪಾಯಿಂಟ್ ಆಗುತ್ತೆ. ಹೀಗಿರುವಾಗಲೇ ಆ ಬೈಕ್ ಶೋರೂಮ್ ನಲ್ಲಿ ಕೆಲಸ ಮಾಡ್ತಿರುವ ಮೈತ್ರಿ ಎಂಬ ಹುಡುಗಿಯನ್ನ ನೋಡ್ತಾನೆ. ಮೊದಲ ನೋಟದಲ್ಲೇ ಸಿದ್ದುಗೆ ಆ ಮೈತ್ರಿ ತುಂಬಾನೇ ಇಷ್ಟ ಆಗಿ ಬಿಡ್ತಾಳೆ. ಇಲ್ಲಿಗೆ ಕಟ್ಟಾಗಿ ಮತ್ತೊಂದು ಕಡೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವ ಕಲ್ಯಾಣಿ ಎಂಬ ಹುಡುಗಿಯನ್ನ ನೋಡ್ತೀವಿ. ಹೀಗೆ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಕೂತಿದ್ದಾಗ ಮೊಬೈಲ್ಗೆ ಒಂದು ಅನ್ನೋನ್ ನಂಬರ್ ನಿಂದ ವಿಡಿಯೋ ಬರುತ್ತೆ. ಆ ವಿಡಿಯೋ ಓಪನ್ ಮಾಡಿ ನೋಡ್ತಿದ್ದ ಹಾಗೆ ಕಲ್ಯಾಣಿ ತುಂಬಾನೇ ಅಳೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ಆ ಮೈತ್ರಿ ಯಾದುಗೆ ಫ್ರೆಂಡ್ ಆಗಿದ್ದ ಕಾರಣ ಸಿದ್ದು ಯಾದುನ ಮುಖಾಂತರ ಆಕೆಯನ್ನ ಪರಿಚಯ ಮಾಡ್ಕೊಂಡು ಆಕೆಯನ್ನ ಆಗಾಗ ಭೇಟಿ ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ಮೂವರು ಒಟ್ಟಿಗೆ ಸುತ್ತಾಡೋದು, ಮೂವಿ ನೋಡೋದು, ಶಾಪಿಂಗ್ ಮಾಡೋದನ್ನ ಶುರು ಮಾಡಿಕೊಳ್ತಾರೆ. ಮತ್ತಷ್ಟು ದಿನಗಳು ಕಳೆದಂತೆ ಸಿದ್ದು ಯಾದುನನ್ನ ಸೈಡ್ಗೆ ಸರಿಸಿ ಮೈತ್ರಿಯ ಜೊತೆ ಸುತ್ತಾಡೋದಕ್ಕೆ ಶುರು ಮಾಡ್ತಾನೆ. ಮೈತ್ರಿಗೂ ಕೂಡ ಸಿದ್ದುನ ಮೇಲೆ ಒಳ್ಳೆ ಒಪಿನಿಯನ್ ಮೂಡಿರುತ್ತೆ. ಮತ್ತೊಂದು ಕಡೆ ಮದುವೆಯಾಗಿ ಹೌಸ್ ವೈಫ್ ಆಗಿರುವ ಮಹಾಲಕ್ಷ್ಮಿ ಎಂಬ ಒಬ್ಬಳು ಮಹಿಳೆಯನ್ನ ನೋಡ್ತೀವಿ. ಈಕೆ ಕೂಡ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಈಕೆ ಫೋನ್ಗೆ ಒಂದು ಕಾಲ್ ಬರುತ್ತೆ. ಆ ಕಡೆಯಿಂದ ಮಾತನಾಡ್ತಿದ್ದ ವ್ಯಕ್ತಿ ತಕ್ಷಣ ಫೋನ್ ಅನ್ನ ಕಟ್ ಮಾಡಿ ಒಂದು ವಿಡಿಯೋವನ್ನ ಸೆಂಡ್ ಮಾಡ್ತಾನೆ. ಆ ವಿಡಿಯೋ ನೋಡ್ತಿದ್ದ ಹಾಗೆ ಈ ಮಹಿಳೆ ಕೂಡ ತುಂಬಾನೇ ಅಳೋದಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಸಿದ್ದು ಮೊಬೈಲ್ ಅಂಗಡಿಯಲ್ಲಿ ಓವರ್ ಟೈಮ್ ವರ್ಕ್ ಮಾಡಿ ಹಣವನ್ನ ಗಳಿಸಿ ತನ್ನ ಬೈಕ್ ಅನ್ನ ಕಿತ್ತುಕೊಂಡು ಹೋಗಿದ್ದ ಆ ವ್ಯಕ್ತಿಯ ಸಾಲವನ್ನ ತೀರಿಸಿ ತನ್ನ ಹೊಸ ಬೈಕ್ ಅನ್ನ ವಾಪಸ್ ಪಡೆದುಕೊಳ್ತಾನೆ. ಮರುದಿನ ಬೆಳಿಗ್ಗೆ ಮೈತ್ರಿ ಯಾರಿಗೋ ಗೊತ್ತಾಗದ ಹಾಗೆ ಆನಂದ್ ಎಂಬ ಡಾಕ್ಟರ್ ನನ್ನ ಭೇಟಿ ಮಾಡಿ ಏನನ್ನೋ ಮಾತನಾಡ್ತಾಳೆ. ಅಲ್ಲಿಂದ ಮತ್ತೊಂದು ಕಡೆ ಮೈತ್ರಿ ಹೋಗ್ತಿರೋದನ್ನ ನೋಡಿದ ಸಿದ್ದು ಆಕೆಯನ್ನ ಫಾಲೋ ಮಾಡ್ತಾ ಹೋಗ್ತಾನೆ. ಮೈತ್ರಿ ಸಿಟಿಯಿಂದ ಔಟ್ಸ್ಕಟ್ ನಲ್ಲಿದ್ದ ಒಬ್ಬ ವಯಸ್ಸಾದ ವ್ಯಕ್ತಿಯ ಮನೆಗೆ ಹೋಗಿ ಏನನ್ನೋ ಕೇಳ್ತಾಳೆ. ಅದಕ್ಕೆ ಆ ವಯಸ್ಸಾದ ವ್ಯಕ್ತಿ, ಮೈತ್ರಿ ನಾನು ಈಗಾಗಲೇ ನನ್ನ ಕೈಲಾದಷ್ಟು ಪ್ರಯತ್ನ ಮಾಡಿದ್ದೀನಿ, ನನಗೆ ಬೇರೆ ಯಾವ ಡೀಟೇಲ್ಸ್ ಕೂಡ ಗೊತ್ತಾಗ್ತಿಲ್ಲ, ನನಗೇನಾದ್ರೂ ಹೊಸ ಇನ್ಫಾರ್ಮೇಶನ್ ಗೊತ್ತಾದ್ರೆ ತಕ್ಷಣ ನಿನಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾನೆ. ಹೊರಗಡೆ ಕಾಯ್ತಾ ನಿಂತಿದ್ದ
ಸಿದ್ದುಗೆ ಈ ಮೈತ್ರಿ ಒಬ್ಬಳೆ ಆಗಾಗ ಯಾರ್ಯಾರನ್ನು ಯಾಕೆ ಭೇಟಿ ಮಾಡ್ತಿದ್ದಾಳೆ ಅಂತ ಅನುಮಾನ ಬರುತ್ತೆ. ಆ ದಿನ ರಾತ್ರಿ ಮತ್ತೆ ಸಿದ್ದು ಯಾದವನ ಜೊತೆ ಟೆರೆಸ್ ಮೇಲೆ ಡ್ರಿಂಕ್ಸ್ ಮಾಡ್ತಾ ಪಾರ್ಟಿ ಮಾಡ್ತಿದ್ದಾಗ ಮೈತ್ರಿ ಫೋನ್ ಮಾಡಿ ಬೆಳಿಗ್ಗೆ ಬಂದು ನನ್ನನ್ನ ಮೀಟ್ ಮಾಡುವಂತ ಒಂದು ಜಾಗವನ್ನ ಹೇಳ್ತಾಳೆ. ಇದನ್ನ ಕೇಳಿ ಖುಷಿಯಾದ ಸಿದ್ದು ಬಹುಶಃ ಮೈತ್ರಿ ಕೂಡ ನನಗೆ ಪ್ರಪೋಸ್ ಮಾಡೋದಕ್ಕೇನೆ ಕರೀತಿರ್ಬೋದು ಅಂತ ಖುಷಿಯಿಂದ ಅಲ್ಲಿಗೆ ಹೋಗ್ತಾನೆ. ಆದ್ರೆ ಮೈತ್ರಿ ಹೇಳೋದೇನಂದ್ರೆ, ಸಿದ್ದು ನೀನು ನನ್ನ ಬೆಸ್ಟ್ ಫ್ರೆಂಡ್, ನಾನೀಗ ಹೇಳ್ತಿರುವ ವಿಷಯವನ್ನ ಇದುವರೆಗೂ ನಾನು ಯಾರಿಗೂ ಹೇಳೇ ಇರಲಿಲ್ಲ, ಆದ್ರೆ ನೀನು ನನಗೆ ಸಹಾಯ ಮಾಡ್ತೀಯ ಅಂತ ನಂಬಿಕೆ ಇದೆ ಅಂತ ಹೇಳ್ತಾ ಚಿತ್ರದ ಮೊದಲ ಸೀನ್ ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ದಿವ್ಯಾಳ ಫೋಟೋವನ್ನ ತೋರಿಸ್ತಾಳೆ. ಸಿದ್ದು ಈಕೆ ನನ್ನ ಅಕ್ಕ ದಿವ್ಯಾ 2 ತಿಂಗಳ ಹಿಂದೆ ನಿಗೂಢವಾಗಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದಳು ಅಂತ ಹೇಳುತ್ತಿರುವಾಗಲೇ ಸಿದ್ದು ಒಂದು ಫ್ಲಾಶ್ ಬ್ಯಾಕ್ ನೆನಪಿಸಿಕೊಳ್ತಾನೆ. 2 ತಿಂಗಳ ಹಿಂದೆ ಈ ಸಿದ್ದು ಹಾಗೂ ಯಾವ್ದೋ ಮೊಬೈಲ್ ಶಾಪ್ ನಲ್ಲಿ ಕೂತಿದ್ದಾಗ ತನ್ನ ಮೊಬೈಲ್ ವರ್ಕ್ ಆಗ್ತಿಲ್ಲ ಅಂತ ದಿವ್ಯಾ ಅದನ್ನ ರಿಪೇರಿ ಮಾಡಿಸೋದಕ್ಕೆ ಅಂತ ತಂದಿರ್ತಾಳೆ. ಈ ಸಿದ್ದು ಸುಮ್ಮನೆ ರಿಪೇರಿ ಕೆಲಸ ಮಾಡೋದನ್ನ ಬಿಟ್ಟು ಆಕೆ ಮೊಬೈಲ್ ಗ್ಯಾಲರಿಯಲ್ಲಿ ಏನಿದೆ ಅಂತ ಚೆಕ್ ಮಾಡಿದಾಗ ಆಕೆಯ ಒಂದಷ್ಟು ಫೋಟೋಸ್ ಗಳು ಹಾಗೂ ತನ್ನ ಬಾಯ್ ಫ್ರೆಂಡ್ ಜೊತೆ ದಿವ್ಯಾ ಇಂಟಿಮೇಟ್ ಆಗಿರುವ ಸೆಲ್ಫ್ ರೆಕಾರ್ಡೆಡ್ ವಿಡಿಯೋಗಳು ಇರುತ್ತವೆ. ಇದನ್ನ ನೋಡಿದ ಯಾವ್ದೋ ಈ ಎಲ್ಲ ವಿಡಿಯೋಗಳನ್ನ ಇಂಟರ್ನೆಟ್ ನಲ್ಲಿ ಪಬ್ಲಿಷ್ ಮಾಡಿದ್ರೆ ಒಳ್ಳೆ ದುಡ್ಡನ್ನ ಸಂಪಾದನೆ ಮಾಡಬಹುದು ಅಂತ ಹೇಳ್ತಾನೆ. ಆದ್ರೆ ಸಿದ್ದು ಮಾತ್ರ ಯಾವ್ದಕ್ಕೆ ಸರಿಯಾಗಿ ಬೈದು ಬೇರೆಯವರ ಪರ್ಸನಲ್ ವಿಷಯಗಳು ನಮ್ಗೆ ಯಾಕೆ ಅಂತ ಹೇಳ್ತಾ ಆ ಮೊಬೈಲ್ ಅನ್ನ ರಿಪೇರಿ ಮಾಡಿ ವಾಪಸ್ ದಿವ್ಯಾಕ್ಕೆ ಹ್ಯಾಂಡ್ ಓವರ್ ಮಾಡಿಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕತೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಆ ದಿನ ದಿವ್ಯಾ ತನ್ನ ಅಂಗಡಿಗೆ ಮೊಬೈಲ್ ರಿಪೇರಿ ಮಾಡಿಸಿಕೊಳ್ಳೋದಕ್ಕೆ ಬಂದಿದ್ಲು ಎಂಬ ವಿಷಯವನ್ನ ಮೈತ್ರಿಗೆ ಈತ ಹೇಳೋದೇ ಇಲ್ಲ. ಮೈತ್ರಿ ಅಳುತ್ತಾ, ಸಿದ್ದು ನನ್ನ ಅಕ್ಕ ಸೂಸೈಡ್ ಮಾಡಿಕೊಳ್ಳುವಷ್ಟು ಹೇಳಿಯಲ್ಲ, ನನಗೆ ಖಂಡಿತ ಗೊತ್ತಿದೆ ಆಕೆ ಸಾವಿನ ಹಿಂದೆ ಬೇರೆ ಏನೋ ಕಾರಣ ಇದೆ ಅಂತ. ಪೊಲೀಸರು ಕೂಡ ಈ ಕೇಸನ್ನ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡದೆ ಕ್ಲೋಸ್ ಮಾಡಿಬಿಟ್ರು. ಆದ್ರೆ ನನ್ನ ಅಕ್ಕನ ಸಾವಿಗೆ ಕಾರಣ ಯಾರು ಅಂತ ಕಂಡುಹಿಡಿಯೋದಕ್ಕೆ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಸಿದ್ದು ದಯವಿಟ್ಟು ನನಗೆ ನನ್ನ ಅಕ್ಕನ ಸಾವಿನ ಹಿಂದೆ ಇರುವ ಆ ವ್ಯಕ್ತಿ ಯಾರು ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಸಹಾಯ ಮಾಡುವಂತ ರಿಕ್ವೆಸ್ಟ್ ಮಾಡ್ತಾಳೆ. ಆ ದಿನ ರಾತ್ರಿ ಯಾದವನನ್ನ ಮತ್ತೆ ಟೆರೆಸ್ ಮೇಲೆ ಕರೆದು 2 ತಿಂಗಳ ಹಿಂದೆ ಒಬ್ಬಳು ಹುಡುಗಿ ಮೊಬೈಲ್ ರಿಪೇರಿ ಮಾಡಿಸಿಕೊಳ್ಳೋದಕ್ಕೆ ಅಂತ ನಮ್ಮ ಅಂಗಡಿಗೆ ಬಂದಿದ್ಲು ಅಲ್ವಾ. ಆಗ ಆಕೆ ಮೊಬೈಲ್ ಗ್ಯಾಲರಿಯಲ್ಲಿ ಒಂದಷ್ಟು ಪರ್ಸನಲ್ ವಿಡಿಯೋಗಳನ್ನ ನೋಡಿದ್ವಿ ಅಲ್ವಾ. ಆಕೆ ಬೇರೆ ಯಾರು ಅಲ್ಲ, ನಾನು ಪ್ರೀತಿ ಮಾಡ್ತಿರುವ ಮೈತ್ರಿ ಅಕ್ಕ ದಿವ್ಯಾ. ಆದ್ರೆ ಆಕೆ ಅನುಮಾನಾಸ್ಪದವಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಯಾದವ್ಗೆ ಒಂದು ಸರಿ ಶಾಕ್ ಆಗುತ್ತೆ. ಸಿದ್ದು ಆ ದಿನ ಮೊಬೈಲ್ ಶಾಪ್ಗೆ ಬಂದಿದ್ದಾಗ ನೀನು ತೋರಿಸಿದ್ದ ಆ ವಿಡಿಯೋಗಳನ್ನ ಹಾಗೂ ಫೋಟೋಸ್ ಗಳನ್ನ ನೋಡಿದ್ದನ್ನ ಬಿಟ್ರೆ ನನ್ಗೇನು ಕೂಡ ಗೊತ್ತಿಲ್ಲ. ದಯವಿಟ್ಟು ಮೈತ್ರಿಗೆ ನಾವಿಬ್ರು ದಿವ್ಯಾಳ ಮೊಬೈಲ್ ಅನ್ನ ಚೆಕ್ ಮಾಡಿದ್ವಿ ಅನ್ನೋದನ್ನ ಮಾತ್ರ ಹೇಳೋದಕ್ಕೆ ಹೋಗ್ಬೇಡ. ಈ ವಿಷಯ ಪೊಲೀಸರಿಗೆ ಏನಾದ್ರೂ ಗೊತ್ತಾದ್ರೆ ನಮ್ಮನ್ನ ಖಂಡಿತ ಸ್ಟೇಷನ್ಗೆ ಎಳೆದುಕೊಂಡು ಹೋಗಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಆದಷ್ಟು ಆ ಮೈತ್ರಿಯಿಂದ ದೂರ ಇರೋದಕ್ಕೆ ಟ್ರೈ ಮಾಡುವಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ ರವಿಯನ್ನ ನೋಡ್ತೀವಿ. ರವಿಯ ಹೈಯರ್ ಆಫೀಸರ್ ಇವನನ್ನ ಕ್ಯಾಬಿನ್ ಗೆ ಕರೆದು, ರವಿ ಕಳೆದ 2-3 ತಿಂಗಳಿನಿಂದ ಸಿಟಿಯಲ್ಲಿ ಮಹಾಲಕ್ಷ್ಮಿ, ಕಲ್ಯಾಣಿ ಹಾಗೂ ದಿವ್ಯಾ ಎಂಬ ಹುಡುಗಿಯರು ನಿಗೂಢವಾಗಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿದ ಪೊಲೀಸರು ಇವೆಲ್ಲ ಪರ್ಸನಲ್ ರೀಸನ್ ಗೆ ಮಾಡಿಕೊಂಡಿರುವ ಆತ್ಮಹತ್ಯೆ ಅಂತ ಕೇಸ್ ಗಳನ್ನ ಕ್ಲೋಸ್ ಮಾಡಿದ್ದಾರೆ. ಆದ್ರೆ ನನಗೆ ಈ 3 ಹುಡುಗಿಯರ ಸಾವಿನ ಹಿಂದೆ ಬೇರೆ ಏನೋ ಕಾರಣ ಅಡಗಿದೆ ಅಂತ ಅನಿಸ್ತಿದೆ. ಹೀಗಾಗಿ ಈ ಕೇಸನ್ನ ನೀನು ಪರ್ಸನಲ್ ಆಗಿ ಇನ್ವೆಸ್ಟಿಗೇಟ್ ಮಾಡು. ಈ ನಿಗೂಢ ಸಾವುಗಳ ಹಿಂದೆ ಇರುವ ಆ ಕಾರಣಕರ್ತ ಯಾರು ಅನ್ನೋದನ್ನ ಕಂಡುಹಿಡಿದು ಅವನಿಗೆ ಸರಿಯಾದ ಶಿಕ್ಷೆ ಆಗುವ ಹಾಗೆ ಮಾಡು ಅಂತ ಹೇಳ್ತಾರೆ. ತಕ್ಷಣವೇ ರವಿ ಈ ಕೇಸ್ ಗಳನ್ನ ಟೇಕಪ್ ಮಾಡಿ ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಳ್ತಾನೆ. ಮತ್ತೊಂದು ಕಡೆ ಮೈತ್ರಿ ಸಿದ್ದುನನ್ನ ಮೀಟ್ ಮಾಡಿ ತನ್ನ ಅಕ್ಕ ದಿವ್ಯಾ ರೀತಿನೇ ನಿಗೂಢವಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವ ಕಲ್ಯಾಣಿ ಹಾಗೂ ಮಹಾಲಕ್ಷ್ಮಿ ಎಂಬ ಹುಡುಗಿಯರ ಡೀಟೇಲ್ಸ್ ಗಳನ್ನ ಕೂಡ ಹೇಳ್ತಾಳೆ. ನಂತರ ಸಿದ್ದುನನ್ನ ಕರೆದುಕೊಂಡು ಡಾಕ್ಟರ್ ಆನಂದ್ ಬಳಿ ಬರ್ತಾಳೆ. ಆನಂದ್ ಅನ್ನ ನೋಡ್ತಿದ್ದ ಹಾಗೆ ಸಿದ್ದುಗೆ ಅರ್ಥ ಆಗುತ್ತೆ. ಆ ದಿನ ದಿವ್ಯಾಳ ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿದ್ದ ವಿಡಿಯೋಸ್ ಗಳಲ್ಲಿ ಆಕೆ ಇಂಟಿಮೇಟ್ ಆಗ್ತಾ ಇದ್ದಿದ್ದು ಇವನ ಜೊತೆನೆ ಅಂತ ಗೊತ್ತಾಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ಮಧ್ಯಾಹ್ನ ರವಿ ಮೈತ್ರಿ ಕೆಲಸ ಮಾಡ್ತಿದ್ದ ಆ ಬೈಕ್ ಶೋರೂಮ್ ಗೆ ಬಂದು ಆಕೆಯನ್ನ ಮೀಟ್ ಮಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಸಿದ್ದುನನ್ನ ಮೈತ್ರಿ ಆಫೀಸರ್ ರವಿಗೆ ಪರಿಚಯ ಮಾಡಿಕೊಡ್ತಾಳೆ. ನಂತರ ರವಿ ದಿವ್ಯಾಳ ಬಾಯ್ ಫ್ರೆಂಡ್ ಆಗಿದ್ದ ಆನಂದ್ ಬಳಿ ಹೋಗಿ ವಿಚಾರಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಇವರಿಬ್ಬರು ಕಳೆದ 2-3 ವರ್ಷಗಳಿಂದ ಪ್ರೀತಿ ಮಾಡ್ತಿದ್ರು. ಇಷ್ಟರಲ್ಲೇ ಮದುವೆ ಕೂಡ ಆಗಬೇಕು ಅಂತ ಅಂದುಕೊಂಡಿದ್ರು. ಆದ್ರೆ ಅಷ್ಟರಲ್ಲೇ ದಿವ್ಯಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ. ಆನಂದ್ಗೂ ಕೂಡ ದಿವ್ಯಾ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಏನು ಅಂತಾನೆ ಗೊತ್ತಿರೋದಿಲ್ಲ. ಇದಾದ ನಂತರ ಮಹಾಲಕ್ಷ್ಮಿಯ ಮನೆಗೆ ಹೋಗಿ ಆಕೆಯ ಗಂಡನನ್ನ ವಿಚಾರಿಸಿದಾಗ ಅವನಿಗೂ ಕೂಡ ತನ್ನ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕೆ ಕಾರಣ ಏನು ಅಂತಾನೆ ಗೊತ್ತಿರೋದಿಲ್ಲ. ನಂತರ ಕಲ್ಯಾಣಿಯ ಆಫೀಸ್ಗೆ ಹೋಗಿ ಅವಳ ಬಾಸ್ ನನ್ನ ವಿಚಾರಿಸಿದಾಗ ಆಕೆಯ ಆತ್ಮಹತ್ಯೆ ಬಗ್ಗೆ ಕೂಡ ಯಾವುದೇ ಇನ್ಫಾರ್ಮೇಶನ್ ಸಿಗೋದೇ ಇಲ್ಲ. ಈಗ ರವಿ ಆತ್ಮಹತ್ಯೆ ಮಾಡಿಕೊಂಡಿರುವ ಆ 3 ಹುಡುಗಿಯರ ಮೊಬೈಲ್ ನಂಬರ್ ನ ಡೀಟೇಲ್ಸ್ ಅನ್ನ ಚೆಕ್ ಮಾಡಿದಾಗ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಮುಂಚೆ ಒಂದು ಅನ್ನೋನ್ ನಂಬರ್ ನಿಂದ ಅವರಿಗೆಲ್ಲ ಕಾಲ್ ಬಂದಿತ್ತು ಅಂತ ಗೊತ್ತಾಗುತ್ತೆ. ಆ ಕಾಲ್ ಬಂದಿದ್ದ ಅನ್ನೋನ್ ನಂಬರ್ ನ ಲೊಕೇಶನ್ ಅನ್ನ ಟ್ರೇಸ್ ಔಟ್ ಮಾಡಿದಾಗ ಒಬ್ಬೊಬ್ಬರಿಗೆ ಕಾಲ್ ಮಾಡಿದಾಗ್ಲೂ ಕೂಡ ಅದು ಬೇರೆ ಬೇರೆ ಲೊಕೇಶನ್ ಅಲ್ಲಿ ಡಿಟೆಕ್ಟ್ ಆಗಿರುತ್ತೆ. ನಂತರ ಆತ್ಮಹತ್ಯೆ ಮಾಡಿಕೊಂಡಿರುವ ಆ 3 ಹುಡುಗಿಯರಿಗೆ ಏನಾದ್ರೂ ಕಾಮನ್
ಲಿಂಕ್ ಇದೆಯಾ ಅಂತ ಚೆಕ್ ಮಾಡಿದಾಗ ಒಂದು ಕಾಮನ್ ಪ್ಲೇಸ್ ರಿವೀಲ್ ಆಗುತ್ತೆ. ಅದೇ ಸಿದ್ದು ಕೆಲಸ ಮಾಡ್ತಿರುವ ಮೊಬೈಲ್ ಶಾಪ್. ತಕ್ಷಣವೇ ರವಿ ಸಿದ್ದುನನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಸರ್, ದಿವ್ಯಾ ಎಂಬ ಹುಡುಗಿ ಯಾರು ಅಂತ ಈ ಮುಂಚೆ ನನಗೆ ಗೊತ್ತೇ ಇರಲಿಲ್ಲ. ಆಕೆ ನಾನು ಪ್ರೀತಿ ಮಾಡ್ತಿರುವ ಮೈತ್ರಿಯ ಅಕ್ಕ ಅಂತ ಆಕೆ ಹೇಳಿದಾಗ್ಲೇನೆ ಗೊತ್ತಾಗಿತ್ತು. ಅಷ್ಟಕ್ಕೂ ನಮ್ಮ ಅಂಗಡಿಗೆ ದಿನಾಲು 100 ಜನ ಬರ್ತಿರ್ತಾರೆ. ಯಾರ್ಯಾರೆಲ್ಲ ಬಂದಿದ್ರು ಅವರ ಹೆಸರೇನು ಅಂತ ನೆನಪಿಟ್ಟುಕೊಳ್ಳೋದಕ್ಕೆ ಸಾಧ್ಯನೇ ಸರ್ ಅಂತ ರಿವರ್ಸ್ ಕ್ವಶನ್ ಮಾಡ್ತಾನೆ. ಅದಕ್ಕೆ ರವಿ, ಸರಿ ನಿನ್ನ ಅಂಗಡಿಯಲ್ಲಿ ನಿನ್ನನ್ನ ಬಿಟ್ರೆ ಬೇರೆ ಯಾರ್ಯಾರು ಇರ್ತಾರೆ ಅಂತ ಕೇಳಿದಾಗ ನನ್ನ ಫ್ರೆಂಡ್ ಯಾದವ್ ಬರ್ತಿರ್ತಾನೆ, ಅದನ್ನ ಬಿಟ್ರೆ ಅಂಗಡಿಯ ಓನರ್ ಇರ್ತಾರೆ ಸರ್ ಅಂತ ಹೇಳ್ತಾನೆ. ತಕ್ಷಣವೇ ರವಿ ಯಾದವ್ ಹಾಗೂ ಮೊಬೈಲ್ ಅಂಗಡಿಯ ಓನರ್ ನನ್ನ ಕೂಡ ಕರೆದು ಎನ್ಕ್ವೈರಿ ಮಾಡ್ತಾನೆ. ಆದ್ರೆ ಅವರಿಂದಲೂ ಕೂಡ ರವಿಗೆ ಯಾವುದೇ ಇನ್ಫಾರ್ಮೇಶನ್ ಸಿಗೋದೇ ಇಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಡ್ಯೂಟಿ ಮುಗಿಸಿಕೊಂಡು ರವಿ ತನ್ನ ಮನೆಗೆ ವಾಪಸ್ ಹೋದಾಗ ಮನೆಯಲ್ಲಿ ಯಾರೋ ಓಡಾಡ್ತಿರುವ ಶಬ್ದ ಆಗುತ್ತೆ. ಯಾರು ಅಂತ ಹೋಗಿ ರೂಮಿನ ಬಾಗಿಲನ್ನ ಓಪನ್ ಮಾಡ್ತಿದ್ದ ಹಾಗೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಕವರ್ ಅಪ್ ಆಗಿದ್ದ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ರವಿ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ರವಿ ತುಂಬಾ ಹೊತ್ತು ಆ ಮಾಸ್ಕ್ ಹಾಕಿಕೊಂಡಿದ್ದ ವ್ಯಕ್ತಿಯ ಜೊತೆ ಫೈಟ್ ಮಾಡಿ ಅವನ ಮುಖಕ್ಕೆ ಹಾಕಿದ್ದ ಮಾಸ್ಕ್ ಅನ್ನ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಕೊನೆಗೂ ಆ ವ್ಯಕ್ತಿ ಹೇಗೋ ಮಾಡಿ ತಪ್ಪಿಸಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಕತೆ ಒಂದು ವಾರದ ನಂತರಕ್ಕೆ ಶಿಫ್ಟ್ ಆಗುತ್ತೆ. ರವಿ ಇನ್ವೆಸ್ಟಿಗೇಷನ್ ನ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಹಾಗೂ ಪ್ರೂಫ್ ಗಳನ್ನ ತೆಗೆದುಕೊಂಡು ಹೋಗಿ ತನ್ನ ಹೈಯರ್ ಆಫೀಸರ್ಗೆ ಒಂದು ಫೋಟೋವನ್ನ ತೋರಿಸ್ತಾನೆ. ಸರ್, ನಾವು ಇಷ್ಟು ದಿನಗಳಿಂದ ಹುಡುಕ್ತಿರುವ ಆ ಕ್ರಿಮಿನಲ್ ಇವನೇನೆ, ಹೇಳಿ ಇವನಿಗೆ ಯಾವ ಶಿಕ್ಷೆ ಕೊಡೋಣ ಅಂತ ಕೇಳ್ತಾನೆ. ಆ ಫೋಟೋ ನೋಡಿ ಕೋಪಗೊಂಡ ಹೈಯರ್ ಆಫೀಸರ್, ಈ ಕ್ರಿಮಿನಲ್ ನಿಂದಾಗಿ 3 ಅಮಾಯಕ ಹುಡುಗಿಯರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ, ಈ ಕೇಸನ್ನ ಅನ್ಅಫಿಷಿಯಲ್ ಆಗಿ ಕ್ಲೋಸ್ ಮಾಡಿಬಿಡು ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಮೈತ್ರಿ ಸಿದ್ದುಗೆ ಫೋನ್ ಮಾಡಿ ನಾನು ಕೂಡ ನಿನ್ನನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳೋದಕ್ಕೆ ಅವನಿಗೆ ಒಂದು ಜಾಗಕ್ಕೆ ಬರೋದಕ್ಕೆ ಹೇಳ್ತಾಳೆ. ಸಿದ್ದುಗೆ ಖುಷಿಯಾಗಿ ಮೈತ್ರಿ ಹೇಳಿದ್ದ ಆ ಜಾಗಕ್ಕೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಆತ ಅಲ್ಲಿಗೆ ಬರ್ತಿದ್ದ ಹಾಗೆ ಮೈತ್ರಿ ಅವನ ಮೇಲೆ ಗನ್ ಫೈರ್ ಮಾಡಿಬಿಡ್ತಾಳೆ. ಈಗ ಚಿತ್ರದಲ್ಲಿ ಒಂದು ಫ್ಲಾಶ್ ಬ್ಯಾಕ್ ತೋರಿಸಲಾಗುತ್ತೆ. ಕೆಲವು ಗಂಟೆಗಳ ಹಿಂದೆ ಮೈತ್ರಿ ಸಿದ್ದುನನ್ನ ಮೀಟ್ ಮಾಡೋದಕ್ಕೆ ಅಂತ ರೆಡಿ ಆಗ್ತಿದ್ದಾಗ ಆಫೀಸರ್ ರವಿ ಆಕೆಗೆ ಕಾಲ್ ಮಾಡಿ ತಕ್ಷಣ ಬಂದು ನನ್ನನ್ನ ಮೀಟ್ ಮಾಡು ಅಂತ ಹೇಳಿರ್ತಾನೆ. ಸರಿ ಅಂತ ಮೈತ್ರಿ ಆತ ಹೇಳಿದ್ದ ಜಾಗಕ್ಕೆ ಹೋದಾಗ ರವಿ ಒಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಮೈತ್ರಿ, ನೀನು ಇಷ್ಟು ದಿನದಿಂದ ನಿನ್ನ ಅಕ್ಕನ ಸಾವಿಗೆ ಕಾರಣ ಯಾರು ಅಂತ ಹುಡುಕ್ತಿದ್ದೆ ಅಲ್ವಾ? ನಿನ್ನ ಅಕ್ಕ ದಿವ್ಯಾಳ ಸಾವಿಗೆ ಕಾರಣ ಬೇರೆ ಯಾರು ಅಲ್ಲ, ಅದು ನೀನು ಪ್ರೀತಿ ಮಾಡ್ತಿರುವ ಸಿದ್ದುನೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಮೈತ್ರಿಗೆ ಒಂದೇ ಸಾರಿ ಶಾಕ್ ಆಗಿ ಹೋಗುತ್ತೆ. ಈಗ ರವಿ ಅಷ್ಟಕ್ಕೂ ನಡೆದಿರೋದೇನು ಅಂತ ಪ್ರೂಫ್ ಸಮೇತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, 2 ತಿಂಗಳ ಹಿಂದೆ ದಿವ್ಯಾ ತನ್ನ ಮೊಬೈಲ್ ರಿಪೇರಿಗೆ ಅಂತ ಸಿದ್ದುನ ಶಾಪ್ಗೆ ಬಂದಿದ್ಲು ಅಲ್ವಾ? ಆಗ ಯಾವ್ದನ ಮುಂದೆ ಬೇರೆಯವರ ಪರ್ಸನಲ್ ವಿಷಯ ನಮ್ಗೆ ಯಾಕೆ ಅಂತ ಹೇಳಿದ್ದ ಈ ಸಿದ್ದು ದಿವ್ಯಾಳ ಮೊಬೈಲ್ ನಲ್ಲಿದ್ದ ವಿಡಿಯೋಸ್ ಗಳನ್ನ ಹಾಗೂ ಫೋಟೋಸ್ ಗಳನ್ನ ಸೀಕ್ರೆಟ್ ಆಗಿ ತನ್ನ ಪೆನ್ ಡ್ರೈವ್ ಗೆ ಸೇವ್ ಮಾಡಿಕೊಂಡಿರ್ತಾನೆ. ಮನೆಗೆ ಹೋಗಿ ಯೋಚನೆ ಮಾಡಿದಾಗ ಆ ವಿಡಿಯೋಸ್ ಗಳನ್ನ ಮುಂದಿಟ್ಟುಕೊಂಡು ಹಣ ಸಂಪಾದನೆ ಮಾಡಬಹುದು ಅಂತ ಕೆಟ್ಟ ಐಡಿಯಾ ಬರುತ್ತೆ. ತಕ್ಷಣ ಒಂದು ವಾಯ್ಸ್ ಚೇಂಜರ್ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ದಿವ್ಯಾಳಿಗೆ ಕಾಲ್ ಮಾಡ್ತಾನೆ. ತಕ್ಷಣವೇ 1 ಲಕ್ಷ ರೂಪಾಯಿ ದುಡ್ಡನ್ನ ತಂದು ಕೊಟ್ಟಿಲ್ಲ ಅಂದ್ರೆ ನಿನ್ನ ಪ್ರೈವೇಟ್ ವಿಡಿಯೋಸ್ ಗಳನ್ನ ಇಂಟರ್ನೆಟ್ ನಲ್ಲಿ ಪಬ್ಲಿಷ್ ಮಾಡಿಬಿಡ್ತೀನಿ, ನಾನು ಹೇಳುವ ಜಾಗಕ್ಕೆ ದುಡ್ಡನ್ನ ತಂದು ಕೊಡುವಂತ ಆ ವಿಡಿಯೋಗಳನ್ನ ಸೆಂಡ್ ಮಾಡಿ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ತನ್ನ ವಿಡಿಯೋಸ್ ಗಳನ್ನ ನೋಡಿದ ದಿವ್ಯಾಕ್ಕೆ ಒಂದೇ ಸರಿ ಶಾಕ್ ಆಗಿ ಹೋಗುತ್ತೆ. ತಕ್ಷಣವೇ ತನ್ನ ಬಾಯ್ ಫ್ರೆಂಡ್ ಆನಂದ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ಆತ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಇದ್ದ ಕಾರಣ ಫೋನ್ ಅನ್ನ ಪಿಕ್ ಮಾಡೋದೇ ಇಲ್ಲ. ಈಗ ದಿವ್ಯಾಗೆ ಬೇರೆ ದಾರಿ ಇಲ್ಲದೆ ದುಡ್ಡನ್ನ ವಿತ್ಡ್ರಾ ಮಾಡ್ಕೊಂಡು ಸಿದ್ದು ಹೇಳಿದ ಆ ಜಾಗಕ್ಕೆ ಹೋಗಿ ಇಟ್ಟು ಬಂದು ಅವನಿಗೆ ಕಾಲ್ ಮಾಡ್ತಾಳೆ. ನೀನು ಕೇಳಿದಷ್ಟು ದುಡ್ಡನ್ನ ನೀನು ಹೇಳಿದ ಜಾಗಕ್ಕೆ ಹೋಗಿ ಇಟ್ಟು ಬಂದಿದ್ದೀನಿ, ದಯವಿಟ್ಟು ನನ್ನ ವಿಡಿಯೋಸ್ ಗಳನ್ನ ಕೊಟ್ಟು ಬಿಡು ಅಂತ ಬೇಡಿಕೊಳ್ತಾಳೆ. ಅದಕ್ಕೆ ಆತ, ಸರಿ ನೀನು ವಾಪಸ್ ಮನೆಗೆ ಹೋಗುವಷ್ಟರಲ್ಲಿ ಮನೆಯ ಗೇಟ್ ಮುಂದೆ ಒಂದು ಪೆನ್ ಡ್ರೈವ್ ಇರುತ್ತೆ, ಅದರಲ್ಲಿ ನಿನ್ನ ಎಲ್ಲ ವಿಡಿಯೋಸ್ ಗಳು ಕೂಡ ಇದೆ ಅಂತ ಹೇಳ್ತಾನೆ. ದಿವ್ಯಾ ತಕ್ಷಣವೇ ಆ ಪೆನ್ ಡ್ರೈವ್ ಅನ್ನ ತೆಗೆದುಕೊಂಡು ಲ್ಯಾಪ್ಟಾಪ್ ಗೆ ಹಾಕಿ ತನ್ನ ಎಲ್ಲ ವಿಡಿಯೋಸ್ ಗಳನ್ನ ಡಿಲೀಟ್ ಮಾಡಿಬಿಡ್ತಾಳೆ. ಆದ್ರೆ ಅಷ್ಟರಲ್ಲೇ ಒಂದು ನ್ಯೂಸ್ ಚಾನೆಲ್ ನಲ್ಲಿ ಕಾಲೇಜ್ ಓದುತ್ತಿದ್ದ ಒಬ್ಬಳು ಹುಡುಗಿಯ ಪರ್ಸನಲ್ ವಿಡಿಯೋಗಳು ಇಂಟರ್ನೆಟ್ ನಲ್ಲಿ ಲೀಕ್ ಆಗಿ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಬ್ರೇಕಿಂಗ್ ನ್ಯೂಸ್ ಬರ್ತಿರುತ್ತೆ. ಇದನ್ನ ನೋಡಿದ ದಿವ್ಯಾಗೆ ಮತ್ತಷ್ಟು ಭಯ ಆಗೋದಕ್ಕೆ ಶುರುವಾಗುತ್ತೆ. ಆ ಬ್ಲಾಕ್ ಮೇಲರ್ ಏನೋ ಪೆನ್ ಡ್ರೈವ್ ನಲ್ಲಿದ್ದ ವಿಡಿಯೋಸ್ ಗಳನ್ನ ನನಗೆ ಹ್ಯಾಂಡ್ ಓವರ್ ಮಾಡ್ತಾ, ಆದ್ರೆ ಆತ ಇನ್ನು ಕೂಡ ನನ್ನ ವಿಡಿಯೋಸ್ ಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋದಿಲ್ಲ ಅಂತ ಏನೋ ಗ್ಯಾರಂಟಿ ಅಂತ ಹೇಳ್ತಾ ನನ್ನ ವಿಡಿಯೋ ಕೂಡ ಇದೇ ರೀತಿ ಮುಂದೊಂದು ದಿನ ಇಂಟರ್ನೆಟ್ ನಲ್ಲಿ ಹಾಗೂ ನ್ಯೂಸ್ ಚಾನೆಲ್ ಗಳಲ್ಲಿ ವೈರಲ್ ಆಗಿ ಬಿಟ್ರೆ ಏನ್ ಮಾಡೋದು ಅಂತ ಹೆದರಿಕೊಂಡು ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತಾಳೆ. ಸ್ನೇಹಿತರೆ, ಇದೇ ಸೀನ್ ಅನ್ನ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದು. ಆದ್ರೆ ಸಿದ್ದುಗೆ ತಾನು ಬ್ಲಾಕ್ ಮೇಲ್ ಮಾಡಿದ್ದ ದಿವ್ಯಾ ಸೂಸೈಡ್ ಮಾಡಿಕೊಂಡಿರುವ ವಿಷಯನೇ ಗೊತ್ತಿರೋದಿಲ್ಲ.
ಇರೋದಿಲ್ಲ. ಹೀಗೆ ದಿನಗಳು ಕಳೆದಂತೆ ಇದೇ ರೀತಿ ಬ್ಲಾಕ್ ಮೇಲಿಂಗ್ ನಿಂದಾಗಿ ದುಡ್ಡನ್ನ ಮಾಡಬಹುದು ಅಂತ ಸಿದ್ದು ಅರ್ಥ ಮಾಡಿಕೊಳ್ತಾನೆ. ಶಾಪ್ಗೆ ಮೊಬೈಲ್ ರಿಪೇರಿಗೆ ಅಂತ ಬರ್ತಿದ್ದ ಮಹಿಳೆಯರ ಮೊಬೈಲ್ ನಲ್ಲಿದ್ದ ಪರ್ಸನಲ್ ಡೇಟಾಗಳನ್ನ ಕಾಪಿ ಮಾಡಿಕೊಂಡು ಅವರಿಗೆ ಬ್ಲಾಕ್ ಮೇಲ್ ಮಾಡಿ ದುಡ್ಡು ವಸೂಲಿ ಮಾಡೋದಕ್ಕೆ ಶುರು ಮಾಡಿಕೊಂಡಿರ್ತಾನೆ. ಈ ರೀತಿಯಾಗಿನೇ ಕಲ್ಯಾಣಿ ಹಾಗೂ ಮಹಾಲಕ್ಷ್ಮಿ ಇವರಿಬ್ಬರ ಬಳಿ ಕೂಡ ದುಡ್ಡನ್ನ ವಸೂಲಿ ಮಾಡಿರ್ತಾನೆ. ಬ್ಲಾಕ್ ಮೇಲಿಂಗ್ ನಿಂದಾಗಿ ಬಂದ ಅದೇ ದುಡ್ಡಿನಿಂದಾಗಿನೇ ತನ್ನ ಸಾಲವನ್ನ ತೀರಿಸಿ ತನ್ನ ಬೈಕ್ ಅನ್ನ ವಾಪಸ್ ಪಡೆದುಕೊಂಡಿರ್ತಾನೆ. ನಂತರ ಯಾವಾಗ ಈತ ಮೈತ್ರಿಯನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿ ಆಕೆ ಜೊತೆ ಓಡಾಡೋದಕ್ಕೆ ಶುರು ಮಾಡಿದ್ನೋ ಆಗಲೇ ಗೊತ್ತಾಗಿರುತ್ತೆ ಈತ ಬ್ಲಾಕ್ ಮೇಲ್ ಮಾಡಿದ್ದ ಮೂವರು ಹುಡುಗಿಯರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ. ಹಾಗೂ ಕೆಲವು ದಿನಗಳ ಹಿಂದೆ ರವಿ ಮನೆಯಲ್ಲಿದ್ದಾಗ ಅವನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಕೂಡ ಇದೇ ಸಿದ್ದುನೇ. ಅಷ್ಟಕ್ಕೂ ಆಫೀಸರ್ ರವಿ ಬ್ಲಾಕ್ ಮೇಲರ್ ಈ ಸಿದ್ದುನೆ ಅಂತ ಹೇಗೆ ಕಂಡುಹಿಡಿದಿರ್ತಾನೆ ಅಂದ್ರೆ ಆ ಮೂವರು ಹುಡುಗಿಯರು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಮುಂಚೆ ಸಿದ್ದು ಕೆಲಸ ಮಾಡ್ತಿದ್ದ ಆ ರಿಪೇರಿ ಶಾಪ್ಗೆ ಹೋಗಿರ್ತಾರೆ ಅಲ್ಪ. ರವಿಗೆ ಸಿದ್ದುನ ಮೇಲೆ ಅನುಮಾನ ಬಂದು ಅವನ ವಾಯ್ಸ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡಿರ್ತಾನೆ. ಆ ವಾಯ್ಸ್ ಸ್ಯಾಂಪಲ್ ಅನ್ನ ಫೋರೆನ್ಸಿಕ್ ಎಕ್ಸ್ಪರ್ಟ್ ಹತ್ರ ಚೆಕ್ ಮಾಡಿಸಿದಾಗ ಬ್ಲಾಕ್ ಮೇಲರ್ ನ ವಾಯ್ಸ್ಗೆ ಹಾಗೂ ಸಿದ್ದುನ ವಾಯ್ಸ್ಗೆ ಸಿಮಿಲಾರಿಟೀಸ್ ಇದೆ ಅಂತ ಗೊತ್ತಾಗಿರುತ್ತೆ. ಹಾಗೂ ಬ್ಲಾಕ್ ಮೇಲರ್ ಕ ಎಂಬ ಅಕ್ಷರವನ್ನ ಪ್ರೊನೌನ್ಸ್ ಮಾಡೋದಕ್ಕೆ ಹೋಗಿ ತ ಅಂತ ತೊದಲಿರುತ್ತಾನೆ. ಆ ದಿನ ರವಿ ಸಿದ್ದುನನ್ನ ಕರೆಸಿ ಎನ್ಕ್ವೈರಿ ಮಾಡಿದ್ದಾಗ ಆತ ಕೂಡ ಕ ಎಂಬ ಅಕ್ಷರವನ್ನ ಪ್ರೊನೌನ್ಸ್ ಮಾಡೋದಕ್ಕೆ ಹೋಗಿ ತ ಅಂತ ಪ್ರೊನೌನ್ಸ್ ಮಾಡಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ತನ್ನ ಅಕ್ಕನನ್ನ ಸೇರಿದಂತೆ ಇನ್ನು ಇಬ್ಬರು ಅಮಾಯಕ ಹುಡುಗಿಯರ ಸಾವಿಗೆ ಕಾರಣನಾದ ಈ ಸಿದ್ದುನನ್ನ ನಾನೇ ಕೊಲೆ ಮಾಡ್ಬೇಕು ಅಂತ ಮೈತ್ರಿ ರವಿ ಬಳಿ ಇದ್ದ ಗನ್ ಅನ್ನ ಇಸ್ಕೊಂಡು ಅವನಿಗೆ ಶೂಟ್ ಮಾಡಿಬಿಟ್ಟಿರ್ತಾಳೆ. ಹೀಗೆ ಸಿದ್ದು ಶಾರ್ಟ್ ಕಟ್ ನಲ್ಲಿ ದುಡ್ಡು ಮಾಡೋದಕ್ಕೆ ಹೋಗಿ ಕೊನೆಗೆ ತಾನು ಪ್ರೀತಿ ಮಾಡಿದ್ದ ಮೈತ್ರಿ ಕೈಯಲ್ಲೇ ಕೊಲೆಯಾಗ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ.